ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವನ್ ಮಾಡುತ್ತಿರುವ ನಮಸ್ಕಾರಗಳು. ನಮ್ಮ ಚಾನೆಲ್ಗೆ ಸುಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನಸ್ಸು ರಾಶಿಯ 2026ರ ಸಂಪೂರ್ಣ ಭವಿಷ್ಯವನ್ನ ಆಗು ಹೋಗುಗಳನ್ನ ತಿಳಿಸ್ತೇನೆ, ಬನ್ನಿ. ಅದಕ್ಕಿಂತ ಮುಂಚೆ ಈ ಒಂದು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ 2025 ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಮುಗಿತಾ ಬರ್ತಾ ಇದೆ. ಧನಸ್ಸು ರಾಶಿಯ 2026ರ ಆರಂಭ ಮತ್ತು ಅಂತ್ಯದ ಸಂಪೂರ್ಣ ಭವಿಷ್ಯವನ್ನ ತಿಳಿಯೋಣ, ಬನ್ನಿ. ಮೊದಲನೇದಾಗಿ ಧನಸ್ಸು ರಾಶಿಗೆ ಮುಖ್ಯವಾಗಿ ಗುರುಗ್ರಹದ ಆಶೀರ್ವಾದ ಮತ್ತು ವ್ಯವಸ್ಥೆ ಹೇಳಬೇಕು ಅಂತಂದ್ರೆ, ಆಶೀರ್ವಾದದ ಜೊತೆಗೆ ಮನೋವ್ಯವಸ್ಥೆ ಇರೋದ್ರಿಂದ ಈ ಒಂದು ರಾಶಿಯವರಿಗೆ ಯಾವುದೇ ರೀತಿಯಾದ ದುಷ್ಟ ವ್ಯವಸ್ಥೆಗಳು ಇರೋದಿಲ್ಲ. ಎರಡನೇದಾಗಿ ಹೇಳಬೇಕು ಅಂತಂದ್ರೆ, ಈ ರಾಶಿಯವರ ಮೂಲ ವಿಚಾರ ಸಾಕಷ್ಟು ಮೊಂಡತನ, ಸಾಕಷ್ಟು ಧೈರ್ಯಶಾಲಿಗಳಾಗಿರ್ತಾರೆ. ಏನೇ ಮಾಡಿದ್ರು ಕೂಡ ಹಿಂಜೇರಿಯಲ್ಲ, ಹಿಂದೆ ಧೃತಿಗೆಡಲ್ಲ ಅನ್ನೋ ವ್ಯವಸ್ಥೆನ ಹೇಳ್ಬೋದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಪ್ರಥಮವಾಗಿ ನೋಡ್ಬೇಕು ಅಂತಂದ್ರೆ, ಮುಖ್ಯವಾಗಿ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ ನೋಡ್ಬೇಕಾಗುತ್ತೆ. ಉದ್ಯೋಗದಲ್ಲಿ ಹೊಸತನದ ವ್ಯವಸ್ಥೆ, ಹೊಸದಾದಂಥ ಕೆಲಸ, ಹೊಸದೊಂದು ಉದ್ಯೋಗ ಒಂದು ಸೃಷ್ಟಿ ಮಾಡೋದ್ರಲ್ಲಿ ಈ ವ್ಯಕ್ತಿಗಳು, ಈ ಒಂದು ರಾಶಿಯವರು ಬಹಳ ಮುಂದಿರ್ತಾರೆ. ತದನಂತರದಲ್ಲಿ ಅತಿಯಾದ ಒಂದು ವ್ಯವಸ್ಥೆ, ಅತಿಯಾದ ಒಂದು ನಂಬಿಕೆ, ಇದರಿಂದ ಸ್ವಲ್ಪ ಒಂದು ಉದ್ಯೋಗದಲ್ಲಿ ಸಮಸ್ಯೆಗಳು ಕಾಣಲಿಕ್ಕಿದೆ. ಸ್ವಲ್ಪ ಅತಿಯಾಗಿ ನಂಬೋದು ಬೇಡ, ವಿಚಾರ ಮಾಡೋದು ಬೇಡ, ಸ್ವಂತ ಬುದ್ಧಿಯಿಂದ ಸ್ವಂತ ವಿಚಾರನ ಮಾಡಿ. ಮತ್ತೆ ಪಾರ್ಟ್ನರ್ಶಿಪ್ ಅಂತಕ್ಕಂಥ ವ್ಯವಸ್ಥೆಗಳು ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಒಂದು ಲಾಭದಾಯಕ ವಿಚಾರಗಳನ್ನ ತಂದು ಕೊಡೋಲ್ಲ. ಹಾಗಾಗಿ ನೀವು ಪಾರ್ಟ್ನರ್ಶಿಪ್ ವ್ಯವಸ್ಥೆಗಳನ್ನ ಸ್ನೇಹಿತರಲ್ಲಾಗ್ಬೋದು, ಸಂಬಂಧಿಗಳಾಗ್ಬೋದು, ಬಂಧು ಬಳಗದಲ್ಲಿ ಯಾವುದೇ ಪಾರ್ಟ್ನರ್ಶಿಪ್ ಹೂಡಿಕೆಯನ್ನು ಆಗ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡೋದಾಗ್ಬೋದು, ಅದನ್ನು ಮಾಡದೇ ಇದ್ರೆ ಬಹಳ ಒಳ್ಳೆಯದಾಗುತ್ತೆ. ತದಂತ ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ನೀವು ಕೊಟ್ಟದ ಸಾಲಗಳು ಈ ವರ್ಷ ನಿಮಗೆ ಹಿಂತಿರುಗಿ ಬರೋದು ಸಂಭವ ಇದೆ. ಆದರೂ ಕೂಡ ನಿಮಗೆ ಸಾಲ ಅಂತಕ್ಕಂಥ ವ್ಯವಸ್ಥೆ, ನೀವು ಹೊರಗಡೆ ತುಂಬ ಸಾಲವನ್ನು ಮಾಡಲಿಕ್ಕಿದ್ದೀರಾ. ಯಾಕಂದರೆ ನಿಮ್ಮ ಜಾತಕದಲ್ಲಿ, ನಿಮ್ಮ ವ್ಯವಸ್ಥೆಯಲ್ಲಿ ಗುರು ಮತ್ತು ಬುಧ ಕಾಂಬಿನೇಷನ್ ಸ್ವಲ್ಪ ವಕ್ರವಾಗಿರೋ ಕಾರಣ ನಿಮಗೆ ಆದಾಯ ಇದರ ಮೂಲ ಇದ್ದರೂ ಕೂಡ ವ್ಯಯ ಅನ್ನೋದು ಹೆಚ್ಚಾಗುತ್ತೆ. ಅಂದರೆ ತುಂಬ ಖರ್ಚುಗಳು ಬರುವಂಥದ್ದು. ಆ ವ್ಯವಸ್ಥೆಯಲ್ಲಿ, ಆ ಒಂದು ನಿಟ್ಟಿನಲ್ಲಿ ನಿಮಗೆ ಖರ್ಚುಗಳು ಜಾಸ್ತಿ ಇರೋ ಕಾರಣ ನೀವು ಸಾಲವನ್ನು ಮಾಡುವಂಥ ಪರಿಸ್ಥಿತಿಗೆ ತಮ್ಮನ್ನು ತಾವು ತಂದ್ಕೊಳ್ಳುವಂಥ ವಿಚಾರಗಳಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಹಣದ ವ್ಯಯವನ್ನು ಮಿತಗೊಳಿಸಿದ್ರೆ ಬಹಳ ಒಳ್ಳೆಯದಾಗುತ್ತೆ. ತದನಂತರದಲ್ಲಿ ಕುಟುಂಬ ಮತ್ತು ಪ್ರೇಮ ವಿಚಾರ ನೋಡಬೇಕು ಅಂದರೆ, ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಒಂದು ಹೆಚ್ಚಿನ ಒಲವನ್ನು ಕೊಡ್ತೀರಾ. ತದನಂತರದಲ್ಲಿ ಮಡದಿಯ ವ್ಯವಸ್ಥೆ ನೋಡಬೇಕು ಅಂತಂದರೆ, ನಿಮ್ಮಿಬ್ಬರ ಬಾಂಧವ್ಯದಿಂದ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ. ಯಾವುದೇ ರೀತಿ ಕಿರಿಕಿರಿ ಕಲಹ ವ್ಯವಸ್ಥೆಗಳಿಗೆ ಒಂದು ದಾರಿಯ ಮಾಡಿ ಕೊಡೋದಿಲ್ಲ. ಮತ್ತು ಪ್ರೇಮದ ವಿಚಾರ ನೋಡಬೇಕು ಅಂತಂದರೆ, ಪ್ರೇಮದ ವಿಚಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಲ್ಲಿ ಒಂದು ಪ್ರೇಮ ಬಾಂಧವ್ಯ ಆಗ್ಬೋದು, ಪ್ರೀತಿ, ಪ್ರೇಮ, ವಿಶ್ವಾಸ ಅನ್ನೋದು ಈ ಒಂದು ವರ್ಷ ಹೆಚ್ಚಾಗಿ ಒಂದು ಸಂಭವಿಸ್ಲಿಕ್ಕಿದೆ. ಏನೂ ಸಮಸ್ಯೆ ಅಂತಕ್ಕಂಥ ವ್ಯವಸ್ಥೆ ಇಲ್ಲ. ಆದರೆ ಮಾತಿನಲ್ಲಿ ಮಾಡೋ ಒಂದು ವ್ಯವಸ್ಥೆಯಲ್ಲಿ ಮಾಡುವಂಥ ಕೆಲಸಕಾರರಲ್ಲಿ ಒಂದು ಹಿಡಿತ, ಒಂದು ಸಾಮ್ಯತೆ ಇದ್ದಿದೆ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮಷ್ಟು ಅದೃಷ್ಟಶಾಲಿಗಳು ಮತ್ತೊಬ್ಬರಿಲ್ಲ, ಅದನ್ನು ಹೇಳಿ ಬಯಸ್ತೇನೆ. ತದನಂತರದಲ್ಲಿ ಕಡೆಯದಾಗಿ ಹೇಳಬೇಕು ಅಂತಂದರೆ, ಆರೋಗ್ಯದ ವಿಚಾರ ಬಂತು ಅಂತಂದರೆ, ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿ, ನಿಮ್ಮ ವಿಚಾರದಲ್ಲಿ ಇಲ್ಲ ಅಂದರೂ ಕೂಡ ಮೂರನೇ ವ್ಯಕ್ತಿಗಳಿಂದ ನಿಮಗೆ ಅಪಾಯಗಳು ಅಥವಾ ಹಾನಿಗಳು, ಅಥವಾ ಇಲ್ಲ ಸಲ್ಲದ ಜಗಳ, ಇಲ್ಲ ಸಲ್ಲದ ವ್ಯವಸ್ಥೆ, ಅಥವಾ ಎಲ್ಲೋ ನೋಡಿ ಏನೋ ವಿಚಾರ ಮಾಡ್ತೀರಾ, ಅಥವಾ ಯಾರೋ ಮಾಡಿಸಿದ ವಾಮಾಚಾರ ಆಗ್ಬೋದು. ಇದನ್ನು ತುಳಿಯೋದ್ರಿಂದ ಆಯಸ್ಸು, ಸುಸ್ತು ಅಂತಕ್ಕಂಥ ಒಂದು ಇಲ್ಲ ಸಲ್ಲದ ವಿಚಾರವನ್ನು ತಲೆಗೆ ನೀವು ಏರ್ಸ್ಕೊಳ್ಳೋಂಥ ವಿಚಾರ ಇದೆ. ಹಾಗಾಗಿ ಎಲ್ಲೇ ಹೋದರೂ, ಎಲ್ಲೇ ಬಂದರೂ ಕೂಡ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆಯೊಳಗೆ ಹೋಗೋದ್ರಿಂದ ಯಾವುದೇ ಒಂದು ನೆಗೆಟಿವ್ ವಿಚಾರಗಳು ನಿಮಗೆ ಅಂಟೋದಿಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ಈ ರಾಶಿಯವರಿಗೆ ಉಪಾಯ ಮಾರ್ಗವನ್ನು ತಿಳಿಸೋದಾದರೆ, ಇವರು ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಳದ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡೋದ್ರ ಮೂಲಕ ಇವರಿಗೆ ಎಲ್ಲ ಇರುವಂಥ ಸಮಸ್ಯೆಗಳನ್ನು ಅಥವಾ ಅಂಟಿರೋ ಪಾಪಕರ್ಮಗಳನ್ನು ಕಳ್ಕೋಬೋದು, ಪ್ರಾಯಶ್ಚಿತ ಪಡ್ಕೋಬೋದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಇದಾಗಿತ್ತು ಧನಸ್ಸು ರಾಶಿಯ 2026ರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.